ನಂಗೊಂದು ಒಳ್ಳೆ ಸಾರಿ ಶಾಪು ಮತ್ತೆ ಬೊಟಿಕ್ ಶಾಪು ಬೇಕಾಗಿತ್ತು. ಇದೆ ನಮ್ದು ಡಿಸೈನರ್ ಬೊಟಿಕ್ ಇದೆ, ಮೇಲ್ಗಡೆ ಫ್ಯಾಷನ್ ಎಡ್ ಅಂತ ಹೇಳಿ. ಓಕೆ ಇಲ್ಲಿ ಡಿಸೈನರ್ ಸ್ಯಾರೀಸ್ ಮತ್ತೆ ರೆಡಿಮೇಡ್ ಬ್ಲೌಸಸ್ ಇದೆ, ಒಂದ್ಸತಿ ಬಂದು ಚೆಕ್ ಮಾಡಿ ನೀವು. ಓಕೆ, ಖಂಡಿತ. ಸ್ಯಾರೀಸ್ ಮತ್ತೆ ಬ್ಲೌಸಸ್ ಶಾಪ್ ಇದು ಕೂಡ ನಮ್ದೇನೆ. ಸೊ ಇದು ಬೊಟಿಕ್. ಓಕೆ, ಇಲ್ಲಿ ಫ್ಯಾಬ್ರಿಕ್ಸ್ ಮತ್ತೆ ಗೌನ್ಸ್, ಲೆಹೆಂಗಾಸ್, ಆಮೇಲೆ ಬ್ರೈಡಲ್ ವೇರ್ ಎಲ್ಲ ಸ್ಟಿಚ್ ಮಾಡ್ತೀವಿ. ಆಮೇಲೆ ಇವಾಗ ಸದ್ಯಕ್ಕೆ ಡಿಸ್ಕೌಂಟ್ಸ್ ನಡೀತಾ ಇದೆ ಎಲ್ಲ ಫ್ಯಾಬ್ರಿಕ್ಸ್ ಮೇಲೆ. ನೈಸ್. ಎಲ್ಲ ಫ್ಯಾಬ್ರಿಕ್ಸ್ ಮೇಲೆ, ಬ್ರೈಡಲ್ ಫ್ಯಾಬ್ರಿಕ್ಸ್ ಎಲ್ಲಾದ್ರ ಮೇಲೂ ಇದೆ ಡಿಸ್ಕೌಂಟ್ಸ್. ಇಲ್ಲೇ ಅವ್ರು ಸೆಲೆಕ್ಟ್ ಮಾಡ್ಕೊಂಡು ಎಲ್ಲ ಸ್ಟಿಚಿಂಗ್ ಹಾಕ್ಬೋದು. ಮೇಲ್ಗಡೆನೆ ವರ್ಕ್ಶಾಪ್ ಇದೆ. ಡಿಸ್ಕೌಂಟ್ ಕೊಡ್ತೀರಾ? ಫ್ಲಾಟ್ 30%. ಫ್ಲಾಟ್ 30%. ಏನೇನ್ ಸ್ಟಿಚ್ ಮಾಡ್ತೀರಾ ತೋರಿಸಿ ಮೇಡಮ್. ಹಾ ನೋಡಿ, ಇದು ಬ್ಲೌಸಸ್ ಎಲ್ಲ ಡಿಸೈನರ್ ವೇರು, ಹಿಂಗೆ ವರ್ಕ್ ಬರುತ್ತೆ, ಮಷೀನ್ ವರ್ಕ್ ಇದು. ಓಕೆ, ಆಮೇಲೆ ಗೋಲ್ಡನ್ ಝರಿ ಲೈನ್ ಮಷೀನ್ ಅಲ್ಲಿ ಹಾಕ್ಸಿದೀವಿ. ಕಾಲರ್ ಫ್ರಂಟ್ ಇವಾಗ ಇದು ಟ್ರೆಂಡಿಂಗ್ ಅಲ್ಲಿ ಇದೆ ಇದು. ಓಕೆ, ಇದು ಹ್ಯಾಂಡ್ ವರ್ಕ್ ಬ್ಲೌಸ್, ವೆಲ್ವೆಟ್ ಮೇಲೆ ಕೊಟ್ಟಿದೀವಿ. ಇದು ಇದು ಅವ್ರದೇ ಬ್ಲೌಸ್ ಪೀಸ್ ಅಲ್ಲಿ ಬಂದಿರೋ ಬಾರ್ಡರ್ ಮೇಲೆ ವರ್ಕ್ ಮಾಡಿದೀವಿ. ಇದು ಸಿಲ್ಕ್ ಸ್ಯಾರಿಗೆ ನೆಟ್ ಒಂದು ಆಡ್ ಮಾಡಿದೀವಿ, ಪ್ಲೀಟ್ಸ್ ಕೊಟ್ಟಿದೀವಿ. ಒಂದು ಸ್ಮಾಲ್ ಬುಟ್ಟ ಮಿನಿಮಲ್ ವರ್ಕ್ ತರ ಮಾಡಿದೀವಿ ಇದು. ಓಕೆ. ಸೊ ನಿಮ್ಗೆ ಸ್ಯಾರಿ ತಗೊಂಬಂದ್ರೆ ನೋಡ್ಬಿಟ್ಟು ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ಯಾವ ತರ ಡಿಸೈನ್ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಚೆನ್ನಾಗಿ ಕಾಣಿಸುತ್ತೆ ಅಂತನಾ? ಸೊ ಆಮೇಲೆ ಇದು ಮಧುಬಾಲ ಕಟ್ಟು ಇವಾಗ ಟ್ರೆಂಡ್ ಅಲ್ಲಿ ಇದೆ ತುಂಬಾ. ಇದು ಬ್ರೈಡ್ಸ್ ಎಲ್ಲ ತುಂಬಾ ಮಾಡಿಸ್ಕೊಂತಾರೆ ಇದು. ಸೊ ಇದಕ್ಕೆ ಹಾಫ್ ಸೈಡ್ ವರ್ಕ್ ಕೊಟ್ಟಿದೀವಿ ಮಧುಬಾಲಗೆ. ಆಮೇಲೆ ಅವ್ರು ಕೊಟ್ಟಿರೋ ಬಾರ್ಡರ್ ಇಲ್ಲಿ ಕೊಟ್ಟಿದೀವಿ ಸೈಡ್ ಅಲ್ಲಿ. ಆಮೇಲೆ ಬಸ್ಟ್ಗೆ ಯೂಸ್ ಮಾಡಿದೀವಿ ಬಾರ್ಡರ್ನ. ಬ್ಯಾಕ್ ಸೈಡ್ ಹಿಂಗ್ ಬರುತ್ತೆ ನೋಡಿ, ಬ್ಯೂಟಿಫುಲ್ ಆಗಿದೆ. ಪೀಕಾಕ್ ಡಿಸೈನ್, ಪ್ಯಾರೆಟ್. ಇದೆಲ್ಲ ಕಸ್ಟಮರೇ ಹೇಳ್ತಾರಾ ಅಥವಾ ನೀವು ಅವ್ರಿಗೆ ಇಲ್ಲ ಇಲ್ಲ, ನಾವು ಸಜೆಸ್ಟ್ ಮಾಡ್ತೀವಿ. ಹೀಗಿದ್ರೆ ಚೆನ್ನಾಗಿ ಕಾಣಿಸುತ್ತೆ, ಹಿಂಗ್ ಮಾಡಿಸ್ಕೊಳ್ಳಿ, ಯಾವ ತರ ಟ್ರೆಂಡ್ ಇದೆ ಅದನ್ನೆಲ್ಲ ನೀವೇ ಸಜೆಸ್ಟ್ ಮಾಡ್ತೀವಿ. ಹೌದು. ಇದು ಎಲಿಫೆಂಟ್ ನೆಟ್ ಮೇಲ್ ಮಾಡಿದೀವಿ ವರ್ಕ್. ತರ ನೆಟ್ ಮೇಲೆ ಸ್ಟ್ರಿಪ್ ಅಲ್ಲಿ ವರ್ಕ್ ಮಾಡಿ ಹಾಕ್ಸಿರೋದು ಹಿಂಗೆ ಫುಲ್ ಹ್ಯಾಂಡ್ ವರ್ಕ್. ಇದು ನಾಟ್ ವರ್ಕ್, ಕರ್ದಾನ ಎಲ್ಲ ಹಾಕಿ ಮಾಡ್ಸಿರೋದು. ಇದು ಬಂದು ಬೋತ್ ದ ಸೈಡ್ಸ್ ವರ್ಕ್ ಮಾಡ್ಸಿದೀವಿ. ಕಸ್ಟಮರ್ ಬೇಕು ಅಂತ ಅಂದ್ರೆ ಲೈಕ್ ವಿಲ್ ಡೂ ಲೈಕ್ ದಿಸ್ ನೋಡಿ, ಹಿಂಗೆಲ್ಲ ಡ್ಯಾಸಲ್ಸ್. ಇದು ಬಂದು ಮಧುಬಾಲ ಕಟ್ಟು ಮತ್ತೆ ಇದು. ಆಮೇಲೆ ಇದು ಸ್ಲೀವ್ ಬಂದು ಹಿಂಗ್ ಬರುತ್ತೆ, ಹಿಂಗ್ ವಿ ಕಟ್ ಬರುತ್ತೆ. ಇವಾಗ ಫುಲ್ ಟ್ರೆಂಡಿಂಗ್ ಅಲ್ಲಿ ಇದೆ ಇದು. ಇದು ಬಂದು ಪ್ಯಾರೆಟ್ಸ್ ಡಿಸೈನ್. ಇದು ಹ್ಯಾಂಡ್ ವರ್ಕ್. ಇದು ಬಂದು ಸ್ಯಾಟಿನ್ ಸ್ಟಿಚಸ್ ಹಾಕಿರ್ತೀವಿ. ಒಂದೊಂದ್ ವರ್ಕ್ ಒಂದೊಂದ್ ತರ ಬರುತ್ತೆ. ಇದು ಸ್ಯಾಟಿನ್, ಜರ್ದೋಸಿ, ಇದು ಫ್ರೆಂಚ್ ನಾಟ್ಸ್ ಅಂತಾರೆ, ಜಿಲೇಬಿ ನಾಟ್ಸ್, ಫ್ರೆಂಚ್ ನಾಟ್ಸ್. ಇದು ಬಂದು ಜರ್ದೋಸಿಲಿ ರೋಸಸ್ ತರ ಮಾಡಿದೀವಿ ನೋಡಿ. ಮೇಡಮ್, ಇದೆಲ್ಲ ಮಾಡಕ್ಕೆ ಎಷ್ಟು ದಿನ ತಗೊಳುತ್ತೆ ಒಂದ್ ಬ್ಲೌಸ್ ನಿಮ್ಗೆ? ಯೂಶಲಿ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬಾ ಹೆವಿ ಡಿಸೈನ್ ಆದ್ರೆ ತುಂಬಾ ಅಂದ್ರೆ ಒಂದು ಅಟ್ಲೀಸ್ಟ್ ಒಂದು 15 days ಆದ್ರೂ ಹಿಡಿಯುತ್ತೆ. ಇದೆಲ್ಲ ಒಂದು 7 days ಬೇಕು. ಅಂದ್ರೆ ನೀಟಾಗಿ ನೋಡಿ, ಈ ತರ ನೀಟಾಗಿ ಒಂದೊಂದ್ ಲೈನ್ ಸ್ಮಾಲ್ ಸ್ಟ್ಯಾಂಗ್ಸ್ ಅಲ್ಲಿ ವರ್ಕ್ ಮಾಡ್ಸೋದ್ ನಾವು. ಲೈಕ್ ದಪ್ಪ ದಪ್ಪ ಬರಲ್ಲ ವರ್ಕ್ಸ್ ಎಲ್ಲ, ತುಂಬಾ ನಾಜೂಕಾಗಿ ಬರುತ್ತೆ. ಸೊ ಸ್ವಲ್ಪ ಟೈಮ್ ತಗೊಳುತ್ತೆ. ಇದು ಬಂದು ತುಂಬಾ ಟೈಮ್ ಹಿಡಿಯುತ್ತೆ ಈ ಬ್ಲೌಸ್. ಇದು ಬ್ರೈಡ್ದು. ಸೊ ರಿಕ್ವೆಸ್ಟ್ ಏನು ಅಂದ್ರೆ ಟೆಂಪಲ್ ಡಿಸೈನ್ ಅವ್ರದ್ದು. ಸೊ ವಿ ಸಜೆಸ್ಟೆಡ್ ಟೆಂಪಲ್ ಡಿಸೈನ್. ಹಿಂಗೆ ಹಿಂಗ್ ಬರುತ್ತೆ. ಫುಲ್ ಬ್ಲೌಸ್ ವರ್ಕ್. ಬ್ಯಾಕ್ ಇದು ಲಕ್ಷ್ಮಿ ಪೆಂಡೆಂಟ್, ಹೆವಿ ಇರುತ್ತೆ, ಫುಲ್ ಹೆವಿ ಇರುತ್ತೆ. ಹಿಂಗ್ ಎತ್ತಕ್ ಹೆವಿ ಇರುತ್ತೆ. ನೀವ್ ಹಾಕೊಂಡಾದ್ಮೇಲೆ ನಿಮ್ಗೆ ಹಂಗ ಅನ್ಸಲ್ಲ. ಆಮೇಲೆ ಫ್ರಂಟ್ ಕೂಡ ಫುಲ್ ವರ್ಕ್. ಇದು ಮಧುಬಾಲ ಕಟ್ಟು. ಇದು ಈ ತರ ಬರೋದು ಮಧುಬಾಲ ಕಟ್ಟು. ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ಸಿದೀನಿ. ಇಲ್ಲಿ ಜಿಗ್ಜಾಗ್ ಬರೋ ತರ ಫ್ರಂಟ್ ಅಲ್ಲೂ ಹಿಂಗೆ ಹುಕ್ ಬರುತ್ತೆ, ಜಿಗ್ಜಾಗ್ ಬಂದ್ಬಿಟ್ಟು ಹಿಂಗೆ ಹುಕ್ ಬರುತ್ತೆ. ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ ಇದು
ಫುಲ್ ಹಿಂಗೆ ವರ್ಕ್ ಆಗಿರೋದ್ರಿಂದ ಇದ್ರದ್ದು ಸ್ಯಾರಿ ಬಂದು ರೇಷ್ಮೆ ಸೀರೆ ಯಾವಾಗ್ಲೂ ಉಡಕ್ ಆಗಲ್ಲ. ಫಂಕ್ಷನಲ್ ಮದ್ವೆ ಬರೀ ಫಂಕ್ಷನಲ್ ಮಾತ್ರನೇ ಉಡಕ್ ಆಗೋದು. ಅದಕ್ಕೆ ಇದಕ್ಕೆ ನಾನು ಅವ್ರಿಗೆ ಲೆಹೆಂಗಾ ಸಜೆಸ್ಟ್ ಮಾಡ್ಸಿದೀನಿ. ಸೊ ಈ ಲೆಹೆಂಗಾಗೆ ಈ ಬ್ಲೌಸ್ ಮತ್ತೆ ದುಪ್ಪಟ್ಟ ಹಾಕೋಬಹುದು. ಸಾರಿಗೂ ಹಾಕೋಬಹುದು, ಸ್ಯಾರಿಗೂ ಹಾಕೋಬಹುದು, ಲೆಹೆಂಗಾಗೂ ಹಾಕೋಬಹುದು. ಇದಕ್ಕೆ ಟ್ಯಾಸಲ್ ಹಿಂಗ್ ಮಾಡ್ಸಿದೀನಿ, ಈ ತರ ಮಾಡ್ಸಿದೀನಿ. ಇದು ಫುಲ್ ಹೆವಿ. ಇದು ಕೂಡ ಹೆವಿ ವರ್ಕ್. ಇದೆಲ್ಲ ತುಂಬಾ ಟೈಮ್ ತಗೊಳತ್ತೆ ಅನ್ಸುತ್ತೆ. ಇದು ಬಂದು ನಂಗೆ ಆಲ್ಮೋಸ್ಟ್ 1 month ಹಿಡಿತು ಈ ವರ್ಕ್ ಮಾಡ್ಸಕ್ಕೆ. ಇದು ಬ್ರೈಡಲ್ದು, ಫುಲ್ ಬ್ರೈಡಲ್ ಸೆಟ್ ಇದು. ಆಮೇಲೆ ಇನ್ನೊಂದೇನು ಅಂದ್ರೆ ಬ್ರೈಡ್ಸ್ಗೆ ನಮ್ ಕಡೆಯಿಂದ ಎಕ್ಸ್ಕ್ಲೂಸಿವ್ ಆಗಿ ಹಿಂಗೆ ಡಿಸೈನರ್ ಬೊಟಿಕ್ ಬ್ರೈಡಲ್ ಕಲೆಕ್ಷನ್ ಅಂತ ಅಂದ್ಬಿಟ್ಟು ಇದೊಂದು ಕೊಡ್ತೀವಿ. ಇದ್ರಲ್ಲಿ ಬ್ಲೌಸ್ ಮತ್ತೆ ಸ್ಯಾರಿ ಅವ್ರದ್ದು ಮುಹೂರ್ತದ ಬ್ಲೌಸು ಇಲ್ಲ ರಿಸೆಪ್ಷನ್ದು, ಅದು ಮತ್ತೆ ಇಟ್ಕೊಳ್ಳೋಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೀವು ನೀಟಾಗಿ ಹಿಂಗಿಟ್ಟು ಸೆಕ್ಯೂರ್ ಮಾಡ್ಬೋದು. ನಮ್ದು ಇನ್ಸ್ಟಾಗ್ರಾಮ್ ID ಮತ್ತೆ ನಮ್ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಬಾಕ್ಸ್ ಮೇಲೆ. ಫಾರ್ ಎಕ್ಸಾಂಪಲ್ ಹೆಂಗ್ ಬರುತ್ತೆ ಅಂತ, ಸ್ಯಾರಿ ಜೊತೆ ಬ್ಲೌಸಸ್ಗೆ ವರ್ಕ್ ಹೆಂಗ್ ಬರುತ್ತೆ ಅಂತ ಅಂದ್ಬಿಟ್ಟು ಇದ್ರದ್ದು ನೋಡಿ ಟ್ಯಾಸಲ್ಸ್. ಇದು ಹಿಂಗೆ ಸ್ಯಾರಿದು ಕುಚ್ಚು ಮಷಿನ್ ವರ್ಕ್ ಜೊತೆ ಟ್ಯಾಸಲ್ ವರ್ಕ್ ಮಾಡ್ಸಿದೀನಿ ಹಿಂಗೆ. ಇದಕ್ಕಿದು ಬ್ಲೌಸ್ ಹಿಂಗೆ ಹಿಂಗೆ. ಇದೊಂದು ಸ್ಯಾರಿ ನೋಡಿ ಈ ತರ ಇದು ಪ್ಯಾರೆಟ್ಸ್ ಕೊಟ್ಟಿದ್ದೀನಿ. ಪ್ಯಾರೆಟ್ಸ್ ಕೊಟ್ಟಿದ್ದೀನಿ. ಬ್ಲೌಸ್ ನೋಡಿ ಇದು ಬಂದು ಸ್ಕ್ಯಾಲಪ್ ಬರುತ್ತೆ, ಸ್ಮಾಲ್ ಸ್ಕ್ಯಾಲಪ್ಸ್. ಇದು ನೆಕ್ಗೆ ಆಮೇಲೆ ಸ್ಲೀವ್ಸ್ಗೆ ಕೊಟ್ಟಿದ್ದೀನಿ ಇದು. ಆಮೇಲೆ ಇದು ಬಂದು 3D ವರ್ಕ್, ಸ್ಮಾಲ್ ಪೆಟಲ್ಸ್ ಬರುತ್ತೆ, ಸಪ್ರೇಟ್ ಪೆಟಲ್ಸ್ ಮಾಡಿ ಆಮೇಲೆ ಅದನ್ನ ಫ್ಲವರ್ ತರ ಫಿಕ್ಸ್ ಮಾಡಿದೀವಿ. ಮಧ್ಯದಲ್ಲಿ ಕ್ರಿಸ್ಟಲ್ ಬೀಡ್ಸ್ ಹಾಕಿದೀವಿ ಪೋಲನ್ ತರ ಹಿಂಗೆ. ಆಮೇಲೆ ಓಪನ್, ಇದು ಡೋರಿ ಜಸ್ಟ್ ಶೋ ಕೊಟ್ಟಿದೀವಿ. ಹಿಂದ್ಗಡೆ ಓಪನ್ ಇರುತ್ತೆ ಇಲ್ಲಿ. ಆಮೇಲೆ ಅವ್ರಿಗೆ ಕಸ್ಟಮರ್ಸ್ಗೆ ಇವಾಗ ಕಪ್ಸ್ ನೆಸೆಸಿಟಿ ಇರುತ್ತಲ್ಲ, ಸೊ ಅವ್ರಿಗೆ ಮೆನ್ಷನ್ ಮಾಡಿದ್ರೆ ವಿಲ್ ಡೂ ಕಪ್ಸ್ ಆಲ್ಸೋ. ಕಪ್ಸ್ ಫಿನಿಶಿಂಗ್ ಪ್ರಿನ್ಸಸ್ ಕಟ್ ವಿತ್ ವೇಸ್ಟ್ ಬ್ಯಾಂಡ್ ಕೊಡ್ತೀವಿ ಯೂಶಲಿ. ಸೊ ಫ್ಯೂಚರ್ಗೂ ಫುಲ್ಲು ಅವ್ರು ಯೂಸ್ ಮಾಡ್ಬೋದು ಇದು. ಆಮೇಲೆ ಇದ್ರ ಈ ಸ್ಯಾರಿದು ಟ್ಯಾಸಲ್ ಹಿಂಗ್ ಬರುತ್ತೆ, 3D ವರ್ಕ್ ಬಂದ್ಬಿಟ್ಟು, ಫ್ಲವರ್ದು 3D ವರ್ಕ್ ಬಂದ್ಬಿಟ್ಟು ಫುಲ್ಲು ಕರ್ದಾನ ಟ್ಯಾಸಲ್ಸ್ ಹಿಂಗೆ. ಇದಕ್ಕೆ ಕರ್ದಾನ ಅಂತ ಹೇಳ್ತಾರೆ. ಇದು ಕರ್ದಾನ ಅಂತ ಹೇಳ್ತಾರೆ. ಈ ಟ್ಯಾಸಲ್ಸ್ ನೋಡಿ ಫುಲ್ ಕಂಟಿನ್ಯೂಸ್ ಆಗಿ ಟ್ಯಾಸಲ್ಸ್ ಹಿಂಗ್ ಬರುತ್ತೆ. ಗ್ರ್ಯಾಂಡ್ ಆಗಿ ಬರುತ್ತೆ, ಸ್ವಲ್ಪ ಇಂಡೋ ವೆಸ್ಟರ್ನ್ ಲುಕ್ ಕೊಡುತ್ತೆ ಇದು ಟ್ಯಾಸಲ್ಸ್. ಇದಕ್ಕೆ ಬ್ಲೌಸ್ ಬಂದು ಹಿಂಗೆ ಕರ್ದಾನ ಮತ್ತೆ ಪರ್ಲ್ಸ್ ಯೂಸ್ ಮಾಡಿ ಮಾಡ್ಸಿದ್ದೀನಿ. ಪರ್ಲ್ಸ್ ಕೊಟ್ಟಿದ್ದೀನಿ, ಗ್ರೀನ್ ಪರ್ಲ್ಸ್ ತರ ಬರುತ್ತೆ. ಸ್ಕ್ಯಾಲಪ್ ಡಿಸೈನ್, ಗ್ರೀನ್ ಸ್ಕ್ಯಾಲಪ್ ಡಿಸೈನ್ ಅಂದ್ರೆ ಏನು ಆಕ್ಚುಲಿ? ಸ್ಕ್ಯಾಲಪ್ ಅಂದ್ರೆ ಕರ್ವ್ಸ್ ಬರುತ್ತೆ ಹಿಂಗೆ, ಇಲ್ಲಿದೆ ಅಲ್ಲ ಈ ತರ ಕರ್ವ್ಸ್ ಬರುತ್ತೆ ಸ್ಕ್ಯಾಲಪ್ ಅಂದ್ರೆ. ಸೊ ಅದು ಇವಾಗ ಟ್ರೆಂಡ್ ಅಲ್ಲಿ ಇದೆ ಅದು. ಸೊ ಇದಕ್ಕೆ ಇವಾಗ ಬಂದು ಬ್ಯಾಕ್ ನೆಕ್ ಲೈನ್ ಇದಿರೋದ್ರಿಂದ ಈ ತರ ಮಾಡ್ಸಿದೀನಿ. ಆಮೇಲೆ ಸ್ಲೀವ್ಸ್ಗೆ ನೆಟ್ ಕಾನ್ಸೆಪ್ಟ್ ಕೊಟ್ಟಿದ್ದೀನಿ, ಇದೊಂದ್ ಕಡೆ ನೆಟ್ ಕೊಟ್ಟಿದ್ದೀನಿ. ಸೊ ಇದೊಂಥರ ಲೈಕ್ ಸಿಂಪಲ್ ಮಿನಿಮಲ್ ಕುಚ್ಚು ತರ. ಕುಚ್ಚು ಬಂದು ಹ್ಯಾಂಗಿಂಗ್ಸ್. ಬ್ಲೌಸ್ ಇದು, ಇದಕ್ಕೆ ಮಧುಬಾಲ ಕಟ್ಟು. ಆಮೇಲೆ ಸ್ಲೀವ್ ಬಂದು ವಿ ಕಟ್. ಇದು ಮಿನಿಮಲ್ ವರ್ಕ್, ಸಿಂಪಲ್ ಆಗಿ ಜಸ್ಟ್ 1 ಲೈನ್. ಆಮೇಲೆ ಇದ್ರಲ್ಲಿ ನೆಕ್ ಲೈನ್ ಇಲ್ಲ ವರ್ಕ್, ಆರ್ಮ್ ಹೋಲ್ ಅಲ್ಲಿ ಕೊಟ್ಟಿದ್ದೀನಿ ವರ್ಕ್. ಆಮೇಲೆ ಈ ಕಡೆ ಇದೆ. ಆಮೇಲೆ ಸ್ಲೀವ್ಸ್ಗೆ ಹಿಂಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಬರುತ್ತೆ ಎವ್ರಿ ಟೈಮ್. ಲೈಕ್ ನಾರ್ಮಲ್ ಇಲ್ಲಿಗೆ ವರ್ಕ್ ಬರೋ ವರ್ಕ್ ತರ ವರ್ಕ್ ಈ ತರ ಲೈನ್ ಡಿಸೈನ್. ಆಮೇಲೆ ಫ್ರಂಟ್ ಹಿಂಗೆ, ಫ್ರಂಟ್ ಕೂಡ ಅಷ್ಟೇ ಆರ್ಮ್ ಹೋಲ್ ಸೈಡ್ ಕೊಟ್ಟಿದ್ದೀನಿ.
ಸೊ ಈ ಸ್ಯಾರಿಗೆ ಮ್ಯಾಚ್ ಆಗೋ ತರ ಈ ತರ ಕುಚ್ ಅವ್ರಿಗೆ ಸಜೆಸ್ಟ್ ಮಾಡ್ತೇನೆ ನಾನು. ಮೇಡಮ್ ನೀವು ಮತ್ತೇನು ಇಲ್ಲಿ ರೆಡಿ ಮಾಡ್ತೀರಾ? ಗೌನ್ಸ್ ರೆಡಿ ಮಾಡ್ತೀನಿ, ಹಾಫ್ ಸ್ಯಾರೀಸು, ಆಮೇಲೆ ವೆಸ್ಟರ್ನ್ ಗೌನ್ಸ್, ಬಾಲ್ ಗೌನ್ಸ್ ಎಲ್ಲ ಮಾಡ್ತೇನೆ. ಫ್ಯಾಬ್ರಿಕ್ಸು ಮತ್ತೆ ಗೌನ್ಸ್ ಇಲ್ಲೇ ಸೆಲೆಕ್ಟ್ ಮಾಡಿ ಸ್ಟಿಚ್ ಮಾಡಿಸ್ಕೊಡ್ತೀನಿ. ಕಂಪ್ಲೀಟ್ ಆಗಿ ಲೈಕ್ ಕಿಡ್ಸ್ಗೂ ಮಾಡಿಸ್ತೀವಿ, ಕಿಡ್ಸ್ ಬ್ರೈಡ್ಸ್, ಆಮೇಲೆ ಇದು ಮಾಮ್ ಡಾಟರ್ ಕಾಂಬಿನೇಷನ್ ಅಂತ ಬರ್ತಾರಲ್ಲ ಅವ್ರಿಗೂ ಕೂಡ ಮ್ಯಾಚಿಂಗ್ ಮಾಡ್ಕೊಡ್ತೀವಿ.